ಯಥೋ ಧರ್ಮ ತಥೋ ಜಯ. ನೀವು ಚುನಾವಣೆಯಲ್ಲಿ ಗೆದ್ದರೆ ಮುಂದಿನ 5 ವರ್ಷಗಳಲ್ಲಿ ಜನರಿಗಾಗಿಯೂ ಜನಪರ ಕೆಲಸಗಳನ್ನು ನೀವು ಮಾಡುತ್ತೀರೋ? ಮಾಡದೆ ಬಿಡದೆ ನಾವು ನುಡಿದಾಸರು ನಿನಗೆ ಗೊತ್ತೇನು? ಕದವಂಶದ ರಾಜಕುಮಾರ ಮಯೂರ ಶರ್ಮರು ಆಳಿದ ಈ ಕನ್ನಡ ಮಣ್ಣಿದು. ಈ ಮಣ್ಣಿನಲ್ಲಿ ನೀವು ಅವರಂತೆ ಒಳ್ಳೆ ಕೆಲಸ ಮಾಡುವಿರಾ? ಮತವು ಅಮೂಲ್ಯವಾದದ್ದು, ಅದನ್ನು ಹಣ ಕೊಟ್ಟು ಖರೀದಿಸಬಾರದು. ಅದು ಚುನಾವಣೆಗೆ ಮಾಡಿದರೆ ದ್ರೋಹ. ಜನರು ನಮ್ಮಲ್ಲಿರುವ ಹಣವನ್ನು ನೋಡಿ ಮತ ಹಾಕಬಾರದು, ನಮ್ಮಲ್ಲಿರುವ ಗುಣವನ್ನು ನೋಡಿ ಮತ ಹಾಕಬೇಕು. ಗೊತ್ತಾಯಿತೇನು? ಆಹಾ, ಅಭ್ಯರ್ಥಿ ಮಹಾರಾಜರೇ, ಅದೆಂತಹ ಮಾತುಗಳು! ನಾನು ನಿಮ್ಮ ಮಾತುಗಳನ್ನು ನಂಬಿದ್ದೇನೆ. ಮತವನ್ನು ಹಣ ಕೊಟ್ಟು ಖರೀದಿಸಬಾರದು, ಅದು ಅಮೂಲ್ಯವಾದದ್ದು ಎಂದು ಹೇಳಿದ್ರಲ್ಲ, ಆಗಲೇ ನನ್ನ ಮನಸ್ಸು ಅರ್ಧ ಸೋತು ಹೋಯಿತು. ಇದೀಗ ಹೇಳಿದಿರಲ್ಲ, ಹಣವನ್ನು ನೋಡಿ ಯಾರು ಮತ ಹಾಕಬಾರದು, ನಮ್ಮಯ್ಯ ಗುಣವನ್ನು ನೋಡಿ ಮತ ಹಾಕಬೇಕೆಂದು. ಅದಕ್ಕೆ ನನ್ನ ಮನಸ್ಸು ಪೂರ್ತಿ ಸೋತಿದೆ. ನನ್ನ ಅಮೂಲ್ಯವಾದ ಮತವನ್ನು ಖಂಡಿತ ನಾನು ನಿಮಗೆ ಹಾಕುತ್ತೇನೆ. ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಇದೆ, ಎಲ್ಲಿ ನ್ಯಾಯ ಇದೆ, ಎಲ್ಲಿ ಪ್ರಾಮಾಣಿಕತೆ ಇದೆ, ಅಂಥವರನ್ನ ಆರಿಸಿ ತರುವ ಕೆಲಸ ಮಾಡಿ. ಯಾರಾದರೂ ಬರಲಿ, ಯಾರಾದರೂ ಸಾಯಲಿ, ನಮಗೇನು ಬೇಕು ಅಂತ ಮನೆಯಲ್ಲಿ ಕೂಡಬೇಡಿ. ಯಾರಿಗಾದರೂ ಹಾಕಿ, ಧರ್ಮ ಇದ್ದವರಿಗೆ ಅದರ ವೋಟ್ ಹಾಕಿ. ಯಾಕೆ? ಅಂತಹ ಶುದ್ಧರಾದ, ಧಾರ್ಮಿಕರಾದ, ನ್ಯಾಯವಂತರಾದಂತಹ ರಾಜರು ಬಂದ್ರೆ ಧರ್ಮ ಉಳಿಯುತ್ತೆ. ಯಾರಾದರೂ ಬರಲಿ, ಯಾರಾದರೂ ಸಾಯಲಿ, ನಮಗೇನು ಬೇಕು ಅಂತ ಮನೆಯಲ್ಲಿ ಕೂಡಬೇಡಿ. ಯಾರಿಗಾದರೂ ಹಾಕಿ, ಧರ್ಮ ಇದ್ದವರಿಗೆ ಅದರ ವೋಟ್ ಹಾಕಿ.